ಈ ಊರೇ ಹಾಗೆ. ಈ ಊರಲ್ಲಿ ಸೂರ್ಯ ಹುಟ್ತಾ ಇದ್ದಂಗೆ ಹಾರಾಡೋ ಹಕ್ಕಿಗಳು, ನಡೆದಾಡೋ ಮನುಷ್ಯರು, ಕೂಗಾಡೋ ಪ್ರಾಣಿಗಳು, ಹರಿಯೋ ನದಿ, ನಲಿಯೋ ಬಳ್ಳಿ, ತೇಲಾಡೋ ತಂಗಾಳಿ, ಇವೆಲ್ಲ ಮಲ್ಲಿಗೆ ಹೂವಿನ ಹಾಸಿಗೆಯಲ್ಲಿ ಮಲಗಿರೋ ಥರ ಫೀಲ್ ಕೊಡ್ತವೆ. ಅದೇ ರಾತ್ರಿ ಆಗ್ತಾ ಇದ್ದಂಗೆ ಅದೇ ಹಾಸಿಗೆ ಮುಳ್ಳಿಂದ ಚುಚ್ಚೋ ಚಟ್ಟದ ಮೇಲೆ ಮಲಗಿರೋ ಫೀಲ್ ಕೊಡುತ್ತೆ. ವ್ಯಕ್ತಿಗಳಿಂದ ವಸ್ತುಗಳನ್ನ ಕಾಪಾಡ್ಬೋದು, ಆದರೆ ವಸ್ತುಗಳಿಂದ ವ್ಯಕ್ತಿಗಳನ್ನ ಅದು ಯಾರೇ ಆಗಿರಲಿ, ನಾಳಿದ್ದು ನನ್ನ ಫ್ರೆಂಡ್ ಕಾರ್ಯ ಇದೆ, ಅಷ್ಟರಲ್ಲಿ ಅವನ್ನ ಸಾಯಿಸ್ತವನ್ನ ನಾನು ಮಾತ್ರ ಸುಮ್ಮನೆ ಬಿಡಲ್ಲ. ಅದಕ್ಕೋಸ್ಕರ ನಮ್ಮೂರಲ್ಲಿ ರಾತ್ರಿ 11 ಗಂಟೆ ಮೇಲೆ ಯಾರೂ ಓಡಾಡಲ್ಲ. ಇವಾಗ ರತ್ನಗಿರಿಗೆ ಯಾಕೆ? ಮೊನ್ನೆ ಏನೋ ಹೇಳಿದೆ ಅಲ್ವಾ, ಏನಂತಾರೆ ಅದಕ್ಕೆ? ನನ್ನ ಫ್ರೆಂಡ್ಗೆ ನಂಬರ್ ಕಳಿಸಿದ್ದೀನಿ, ಅವನು ಏನಾದರೂ ಒಂದು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೇ ಮಾಡ್ತಾನಿರು. ಹಲೋ ಮಗ, ಒಂದು ವಿಡಿಯೋ ಲಿಂಕ್ ಬಂದಿದೆ, ನೋಡ್ದಾ? ಇಲ್ಲ ಮಗ, ವಿಡಿಯೋ ನೋಡೋ ಅಷ್ಟೆಲ್ಲ ಇಲ್ಲಿ ನೆಟ್ವರ್ಕ್ ಸಿಗಲ್ಲ. ಅಲ್ಲಿ ಬೆಟ್ಟದ ಮೇಲೆ ಒಂದು ಕಡೆ ನೆಟ್ವರ್ಕ್ ಸಿಗುತ್ತೆ. ಮಗ, ಇಲ್ಲೆಲ್ಲ ಒಂದು ಕಡೆ ನೆಟ್ವರ್ಕ್ ಸಿಗುತ್ತಂತೆ. ನೀನು ವಿಡಿಯೋ ಕಳಿಸಿರು, ನಾನು ನೋಡ್ಬಿಟ್ಟು ಹೇಳ್ತೀನಿ.